ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಲಾಸ್ಟ್ ನನ್ನ ವಿಡಿಯೋನಲ್ಲಿ ಈ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಅದನ್ನು ಇವಾಗ ಹಾಕ್ತಾ ಇದ್ದೀವಿ. ಸೊ ಈ ವಿಡಿಯೋನಲ್ಲಿ ನಾವು ಫ್ಲವರ್ಸ್ನ ಹಾಕೋದು ನೀವು ನೋಡ್ತೀರಾ. ನೋಡಿ, ಇಲ್ಲಿ ಮಣ್ಣು ತೊಗೊಂಡು ಬಂದಿದ್ದೀವಿ. ಅಂದರೆ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್, ಇದು ಫ್ಲವರ್ಸ್ಗೆ ಹಾಕೋದು. ಇಲ್ಲೊಂದು ಫ್ಲವರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ನಿಮಗೆ ಲಾಸ್ಟ್ ಒಂದು ಶಾರ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಇದು ಈವ್ನಿಂಗ್ ಆಗ್ತಾ ಆಗ್ತಾ ಎಲ್ಲ ಮುದುರ್ಕೊಳ್ಳುತ್ತೆ ಅಂತ. ಇವಾಗ ಆಲ್ರೆಡಿ ಮುದುರ್ಕೋತಾ ಇದೆ. ಮಧ್ಯಾಹ್ನ ಅಂದರೆ ಬೆಳಗ್ಗೆ ಹೊತ್ತು ಫುಲ್ ಅರಳ್ಕೊಳ್ಳುತ್ತೆ. ಸೊ ಇವಾಗ ನಾವು ಅದೆಲ್ಲ ಇಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಸ್ವಲ್ಪ ಅಗದ್ಬಿಟ್ಟು ಹಾಕೋಣ ಅಂತ. ಆಮೇಲೆ ಕೆಲವೊಂದು ಪಾಟ್ಸ್ಗಳು ಕೂಡ ತಂದಿದ್ದೀವಿ, ಅದರಲ್ಲೂ ಸ್ವಲ್ಪ ಹಾಕ್ತೀವಿ. ನೋಡಿ, ಈ ಬಾಕ್ಸಲ್ಲಿ ಇದು ಸ್ಟ್ರಾಬೆರಿ ಗಿಡಗಳಿದೆ. What are you doing? ಸೊ ಅದಕ್ಕೆ ಸ್ವಲ್ಪ ತೆಗೆದ್ಬಿಟ್ಟು ಮಣ್ಣು ಹಾಕ್ಬೇಕು. ಕಲ್ಲಿರ್ಲಿ, ಅದ್ಮೇಲೆ ಹುಲ್ಲೆಲ್ಲ ತೆಗೆದ್ಬಿಡಿ. ಅದಕ್ಕೆ ಅಗಿಬೇಕು ಅಂದಿದ್ದು ನಾನು, ಕಲ್ಲಿರ್ಲಿ. ಅರೆ, ಅದನ್ನ ಏನ್ ಮಾಡ್ತಾ ಇದೀಯಾ? ಉಲ್ಟಾ ಕನ್ನಡಕ ಹಾಕೊಂಡು. ನನಗೆ ನನ್ನ ಹಸ್ಬೆಂಡ್ಗೆ ಗಾರ್ಡನಿಂಗಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಅತ್ತೆಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅವರು ಪಾಟ್ಸಲ್ಲೇ ತುಂಬ ಬ್ಯೂಟಿಫುಲ್ ಫ್ಲವರ್ಸ್ ಎಲ್ಲ ಹಾಕಿದ್ರು ಟೆರೆಸಲ್ಲಿ ಬೆಂಗಳೂರಲ್ಲಿ. ನಮ್ಮ ದಾವಣಗೆರೆಯಲ್ಲಿ ಪಕ್ಕ ಸ್ವಲ್ಪ ಜಾಗ ಇದೆ. ಅದರಲ್ಲೂ ಕೂಡ ನಮ್ಮಮ್ಮ ತುಂಬ ಪ್ಲ್ಯಾಂಟ್ಸು ಫ್ಲವರ್ಸು ಎಲ್ಲ ಹಾಕಿದ್ರು. ನಮ್ಮಮ್ಮಂಗೂ ತುಂಬ ಇಂಟ್ರೆಸ್ಟ್ ಇದೆ ಗಾರ್ಡನಿಂಗಲ್ಲಿ, ಪ್ಲ್ಯಾಂಟ್ಸ್ ಹಾಕೋದ್ರಲ್ಲೆಲ್ಲ. ನನಗೆ ಏನು ಗೊತ್ತಿಲ್ಲ, ಯಾವ ಮಣ್ಣು ಹಾಕಬೇಕು, ಯಾವುದಕ್ಕೆ ಎಷ್ಟು ನೀರು ಹಾಕಬೇಕು, ಎಷ್ಟು ಸನ್ಲೈಟ್ ಬರಬೇಕು, ಏನೂ ಗೊತ್ತಿರಲಿಲ್ಲ. ಈ ಸಾರಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಚಿಕ್ಕ ಚಿಕ್ಕ ಫ್ಲವರ್ಸ್ ಪ್ಲ್ಯಾಂಟ್ಸ್ ತೊಗೊಂಡು ಬಂದಿದ್ದೀವಿ. ಲಾಸ್ಟ್ ವೀಡಿಯೋನಲ್ಲಿ ನಾನು ತೋರಿಸ್ದೆ ಹೇಗೆ ನಾವು ಫ್ಲವರ್ಸ್ ತೊಗೊಂಡು ಬಂದ್ವಿ ಅಂದ್ಬಿಟ್ಟು. ಆಮೇಲೆ ಈ ರೀತಿ ಗೊಬ್ಬರ ಆ್ಯಂಡ್ ಮಣ್ಣು ಇಲ್ಲಿ ಮಿಕ್ಸ್ಡ್ ಸಿಗುತ್ತೆ. ಸೊ ಅದನ್ನು ಹಾಕಿ ಈ ವರ್ಷ ನಾವು ಟ್ರೈ ಮಾಡ್ತಾ ಇದ್ದೀವಿ. ಏನು ಗೊತ್ತಾ, ರಿಸರ್ಚ್ ಪ್ರಕಾರ ಗಾರ್ಡನಿಂಗ್ ಮಾಡೋದ್ರಿಂದ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತಂತೆ, ಬ್ಲಡ್ ಪ್ರೆಷರ್ ಲೋವರ್ ಆಗುತ್ತೆ, ಆಮೇಲೆ ಫೀಲಿಂಗ್ ಆಫ್ ಫಿಯರ್ನ ಡಿಕ್ರೀಸ್ ಮಾಡುತ್ತೆ, ಆ್ಯಂಗರ್ ಆ್ಯಂಡ್ ಸ್ಯಾಡ್ನೆಸ್ನ ಡಿಕ್ರೀಸ್ ಮಾಡುತ್ತಂತೆ. ಅಲ್ಲದೆ ಇಟ್ ಇಂಪ್ರೂವ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಗೊತ್ತಾ, ನಾವು ಮಣ್ಣಲ್ಲಿ ಕೆಲಸ ಮಾಡೋದ್ರಿಂದ, ಅಂದರೆ ನಮ್ಮ ಕೈ ಮಣ್ಣಿನಲ್ಲಿ ಕಾಂಟ್ಯಾಕ್ಟ್ ಆಗೋದ್ರಿಂದ ಸ್ಪೆಸಿಫಿಕ್ ಸಾಯಿಲಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಬ್ರೈನಲ್ಲಿರೋ ಸೆರೋಟೋನಿನ್ ಅನ್ನೋದನ್ನು ಟ್ರಿಗರ್ ಮಾಡಿ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಈ ಸೆರೋಟೋನಿನ್ನು ಆ್ಯಂಟಿ ಡಿಪ್ರೆಸೆಂಟು, ಆಮೇಲೆ ಸ್ಟ್ರೆಂಥನ್ಸ್ ದ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತಾರೆ. ಬ್ರೈನಲ್ಲಿ ಸೆರೋಟೋನಿನ್ ಕಡಿಮೆ ಆದರೆ ನಾವು ಡಿಪ್ರೆಷನಿಗೆ ಹೋಗ್ತೀವಿ ಅಂತಲೂ ಹೇಳ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗಾರ್ಡನಿಂಗಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ನಾವೇನೇ ಪ್ಲ್ಯಾಂಟ್ಸ್ ಹಾಕಿದ್ರೂ ಫ್ಲವರ್ಸು ಏನಿದ್ರೂ 3-4 ಮಂತ್ಸ್ ಅಷ್ಟೇ. ಅದಾದಮೇಲೆ ವಿಂಟರ್ ಸ್ಟಾರ್ಟ್ ಆಗುತ್ತೆ. ಆಗ ಎಲ್ಲನೂ ಡ್ರೈ ಆಗಿ ಎಲ್ಲ ಒಣಗೋಗುತ್ತೆ. ನಾವು ಗಡ್ಡೆ ಇರೋ ಫ್ಲವರ್ಸ್ನ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ರೋಸು, ಆಮೇಲೆ ಈ ಡೈರಿ ಹೂವು, ಈ ಥರದ ಹೂವುಗಳೆಲ್ಲ ಗಡ್ಡೆ ಇರುತ್ತಲ್ವ, ತುಲಿಪ್ಸು ಎಲ್ಲ, ಅದು ಪ್ರತಿ ವರ್ಷ ಅದಾಗದೆ ಮತ್ತೆ ಚಿಗುರ್ಕೊಂಡ್ಬಿಡುತ್ತೆ. ನಾವು ಮತ್ತೆ ಅದನ್ನು ಹಾಕೋದೇ ಬೇಡ. ಬಟ್ ಬೇರೆ ಫ್ಲವರ್ಸ್ ಎಲ್ಲ ಹಾಕಿದ್ರೆ ಅದು ನಾವು ಮತ್ತೆ ಹಾಕಬೇಕನ್ಸುತ್ತೆ. ಲಾಸ್ಟ್ ಇಯರ್ ಹಾಕಿದ್ದು ಕೆಲವೊಂದು ನಾವು ಸೀಡ್ಸ್ ಎಲ್ಲ ಅದಾಗದೆ ಬಂದಿದೆ ಈ ವರ್ಷ ಆ್ಯಕ್ಚುಲಿ. ಸೊ ನೋಡಬೇಕು ನೆಕ್ಸ್ಟ್ ಇಯರು ಇದೆಲ್ಲ ಹೇಗಾಗುತ್ತೆ ಅಂತ. ಸ್ವಲ್ಪ ಕೈಯಿಂದ ಹಿಂಗೆ ಉದುರಿಸಿಲ್ಲ ಅಂದ್ರೆ ಪಾಯಿಂಟೆಡ್ ಆಗುತ್ತೆ ನೀರು. ಸಾಕ್ಬೇಡ, ನಾನು ಆಲ್ರೆಡಿ ಹಾಕಿದ್ದೀನಿ. ಇಲ್ಲಿ ಏನಕ್ಕೆ ಮತ್ತೆ ಹಾಕ್ತಾ ಇದೆಯಾ ಚಿನ್ನ? ನಲ್ಲಿ ಹಾಕೋತಾನೆ ಹೇಳಿ. ನನಗೆ ಈ ಪ್ಲಾಂಟಿಂಗ್ ಎಲ್ಲ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆ್ಯಂಡ್ ಹ್ಯಾಪಿ ಫೀಲ್ ಆಯಿತು. ಈ ಫ್ಲವರ್ ಬ್ಲಾಸಮ್ ಆದಾಗ, ಡೈಲಿ ಪ್ಲಾಂಟ್ಸ್ಗಳಿಗೆ ನೀರು ಹಾಕುವಾಗ ಆಗೋ ಖುಷಿನೇ ಬೇರೆ. ನಿಮಗೆ ಗಾರ್ಡನಿಂಗ್ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ನನ್ನ ಜೊತೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಹೇಳಿ. ಆಮೇಲೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಬಾಯ್.